ಆ ಜಿಲ್ಲೆಯಲ್ಲಿ ನಿರಂತರವಾಗಿ ಕಾಡಾನೆ ಹಾವಳಿ ಹೆಚ್ಚು. ಪ್ರತಿನಿತ್ಯ ಒಂದಿಲ್ಲ ಒಂದು ಕಡೆ ಆನೆ ದಾಳಿ ಮಾಡಿ ರೈತರ ಬೆಳೆ ಹಾನಿ ಮಾಡಿ ಅನ್ನದಾತರ ಜೀವಗಳನ್ನೇ ಬಲಿ ಪಡಿತಾ ಇದೆ. ಇದು ಅರಣ್ಯ ಇಲಾಖೆಗೆ ಕೂಡ ಒಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿತ್ತು. ಸದ್ಯ ಇದೆಲ್ಲದಕ್ಕೂ ಪರಿಹಾರ ಕಂಡುಕೊಳ್ಳೋದಕ್ಕೆ ಅರಣ್ಯ ಇಲಾಖೆ ಮುಂದಾಗಿದ್ದು ಫಾರ್ಮಾಗಾರ್ಡ್ ಡಿವೈಎಸ್ ಮೂಲಕ ಆನೆಗಳನ್ನು ಹಿಮ್ಮೆಟ್ಟಿಸೋ ಪ್ರಯೋಗಕ್ಕೆ ಚಾಲನೆ ನೀಡಿದ್ದಾರೆ. ಹಾಗಾದ್ರೆ ಏನು ಈ ಪ್ರಯೋಗ ನೋಡ್ಕೊಂಡು ಬನ್ನಿ. ಕಾಡಾನೆ ಹಿಮ್ಮೆಟ್ಟಿಸಲು ಅರಣ್ಯ ಇಲಾಖೆ ಪ್ಲಾನ್. ಫಾರ್ಮಾಗಾರ್ಡ್ ಡಿವೈಸ್ ನೀಡಲು ಚಿಂತನೆ. ರಾಮನಗರದಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದೆ. ಅರಣ್ಯ ಅಂಚಿನ ಪ್ರದೇಶದ ಜೊತೆ ಗ್ರಾಮಗಳಿಗೆ ಒಂಟಿ ಸಲಗ ಲಗ್ಗೆ ಇಟ್ಟು ರೈತರು ಕಷ್ಟಪಟ್ಟು ಬೆಳೆದ ಬೆಳೆಗಳ ನಾಶ ಮಾಡ್ತಾ ಇವೆ. ಅಲ್ಲದೆ ರೈತರು ತಮ್ಮ ಬೆಳೆಗಳ ರಕ್ಷಣೆ ಮಾಡಲು ಜಮೀನು ಕಡೆ ಹೋದ್ರೆ ಜೀವಗಳನ್ನೇ ಬಲಿ ಪಡಿತಾ ಇವೆ. ಇದರ ಮಧ್ಯೆ ರೈತರು ಅರಣ್ಯ ಇಲಾಖೆಯ ವಿರುದ್ಧ ಹೋರಾಟ ಪ್ರತಿಭಟನೆ ಮಾಡ್ತಾ ಇದ್ದು ನಮ್ಮ ಜೀವ ರಕ್ಷಿಸಿ ಬೆಳೆಗಳನ್ನ ರಕ್ಷಿಸಿ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಬ್ರೇಕ್ ಹಾಕಬೇಕು ಅಂತಾನೆ ಅರಣ್ಯ ಇಲಾಖೆ ಹೊಸ ಐಡಿಯಾ ಹುಡುಕಿದೆ. ಕಂದಕಗಳು, ರೈಲ್ವೆ ಬ್ಯಾರಿಕೇಡ್ಗಳನ್ನ ಮುರಿದು ಬರ್ತಾ ಇರೋ ಆನೆಗಳನ್ನ ಹಿಮ್ಮೆಟ್ಟಿಸಲು ಇಲಾಖೆ ಹೊಸ ಪ್ರಯೋಗಕ್ಕೆ ಮುಂದಾಗಿದ್ದು ಫಾರ್ಮಾಗಾರ್ಡ್ ಡಿವೈಸ್ ಎಂಬ ಎಲೆಕ್ಟ್ರಾನಿಕ್ ಉಪಕರಣ ಬಳಕೆಗೆ ಮುಂದಾಗಿದೆ. ಇದ್ರ ಜೊತೆಗೆ ಬ್ಯಾರಿಕೇಡ್ ಇರೋ ಜಾಗದಲ್ಲಿ ಇವನ್ನೆಲ್ಲ ಅಳವಡಿಸಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಇದ್ದಾವೆ. ಮುಂದೊಂದು ದಿನಗಳಲ್ಲಿ ಸ್ವಲ್ಪ ಉಪಯೋಗ ಆಗುತ್ತೆ. ಅದನ್ನು ಸೋಲಾರ್ ಎಲೆಕ್ಟ್ರಿಕನ್ನು ಅವ್ರಿಗೆ ಹೇಳಿದ್ವಿ, ಎಲೆಕ್ಟ್ರಿಕ್ ಕನೆಕ್ಷನ್ಸ್ ಬಿಟ್ಟು ಸೋಲಾರ್ ಮಾಡೋಕ್ಕೆ ಹೇಳಿದ್ವಿ. ಸೊ ಅವರು ಅದನ್ನು ಸ್ಟಡಿ ಮಾಡಿಬಿಟ್ಟು ಟ್ರೈ ಮಾಡ್ತಾ ಇದ್ದಾರೆ. ಅದು ಸಕ್ಸಸ್ ಆದರೆ ಅದು ಇನ್ನೂ ಸ್ವಲ್ಪ ನಮಗೆ ಕಾಸ್ಟ್ ಕಡಿಮೆನೂ ಆಗುತ್ತೆ ಮತ್ತು ಎಲ್ಲ ಫೀಲ್ಡ್ಗಳಲ್ಲಿ ಕೂಡ ಅವೈಲಬಿಲಿಟಿ ಈಸಿಯಾಗಿ ಆಗುತ್ತೆ. ಹಾಗಾದರೆ ಈ ಎಲೆಕ್ಟ್ರಾನಿಕ್ ಡಿವೈಸ್ ಹೇಗೆ ಕೆಲಸ ಮಾಡುತ್ತೆ, ರೈತರಿಗೆ ಇದು ಹೇಗೆಲ್ಲ ಅನುಕೂಲ ಆಗಲಿದೆ ಅಂತ ನೋಡೋದಾದ್ರೆ, ಆನೆಗಳ ಹಾವಳಿಗೆ ಹೊಸ ಡಿವೈಸ್. ಆನೆಗಳ ಹಾವಳಿಗೆ ಬ್ರೇಕ್ ಹಾಕಲು ಅರಣ್ಯ ಇಲಾಖೆ ಈ ಫಾರ್ಮಾಗಾರ್ಡ್ ಡಿವೈಸ್ ಕಂಡುಹಿಡಿದಿದೆ. ಕಾಡಿನಿಂದ ಆನೆ ಆಚೆ ಬಂದ್ರೆ ಡಿವೈಸ್ ಸೆನ್ಸಾರ್ ಆನ್ ಆಗಲಿದೆ. ಬಳಿಕ ಆನೆಗಳ ಚಲನವಲನ ಗುರುತಿಸಿ ಡಿವೈಸ್ನಿಂದ ವಿಚಿತ್ರ ಶಬ್ದ ಬರಲಿದೆ. ಇನ್ನು ಡಿವೈಸ್ನಲ್ಲಿ ಬೆಳಕು ಬಂದು ಕಾಡಾನೆಗಳ ಮೇಲೆ ಬೀಳುತ್ತೆ. ಇದರಿಂದ ಮತ್ತೆ ಆನೆಗಳು ಕಾಡಿಗೆ ಹೋಗಲಿವೆ. ಇನ್ನು ಕಾಡು ಪ್ರಾಣಿಗಳ ಚಲನವಲನಗಳ ಮೇಲೆ ಡಿವೈಸ್ ನಿಗಾ ಇಡಲಿದ್ದು ಕಾಡಿನಿಂದ ಆನೆಗಳು ಆಚೆ ಬರೋದನ್ನ ಇದು ತಡೆಯಲು ಸಹಕಾರಿಯಾಗಲಿದೆ. ಅಲ್ಲದೆ ಆನೆ ಕಾರ್ಯಪಡೆ ಮೊಬೈಲ್ಗೆ ವಿಡಿಯೋ ಸಂದೇಶ ಕೂಡ ತಕ್ಷಣ ರವಾನೆ ಆಗಲಿದೆ. ಸದ್ಯ ಕನಕಪುರ, ಚನ್ನಪಟ್ಟಣದಲ್ಲಿ 2 ಡಿವೈಸ್ಗಳ ಬಳಕೆಗೆ ಅರಣ್ಯ ಇಲಾಖೆ ಮುಂದಾಗಿದೆ. ಇದು ಸಕ್ಸಸ್ ಆಯಿತು ಅಂದ್ರೆ ರೈತರಿಗೆ ಸಬ್ಸಿಡಿ ದರದಲ್ಲಿ ಫಾರ್ಮಾಗಾರ್ಡ್ ಡಿವೈಸ್ ವಿತರಣೆಗೆ ಪ್ಲಾನ್ ಮಾಡಲಾಗಿದೆ. ಇಲ್ಲ, ನಮ್ಮ ಕಡೆಯಲ್ಲೇ ಯಶಸ್ವಿಯಾಗಿದೆ. ಬೇರೆ ಕಡೆ ಅಂದರೆ ನಮ್ಮ BRT ಮತ್ತು ಚಾಮರಾಜನಗರದಲ್ಲಿ ಅಳವಡಿಸಿದ್ದಾರೆ. ಅಲ್ಲೂ ಕೂಡ ಅಳವಡಿಸಿ ಅಲ್ಲೇ ಯಶಸ್ವಿ ಆಗಿದೆ. ಇದು ನಮಗೂ ಬರ್ತಾ ಇದೆ, ಮೆಸೇಜ್ಗಳು ಬರ್ತಾ ಇದ್ದಾವೆ. ನಮ್ಮ ಕಡೆಯೂ ಯಶಸ್ವಿ ಆಗಿದ್ದಾವೆ. ಈಗ ಎಲ್ಲಿ ನಾವು ಡಿವೈಸ್ ಅಳವಡಿಸಿ ಆ ಜಾಗದಲ್ಲಿ ಹೋಗ್ತಾ ಇಲ್ಲ. ಕಾಡಾನೆ ಹಿಮ್ಮೆಟ್ಟಿಸಲು ಅರಣ್ಯ ಇಲಾಖೆ ಹೊಸ ಪ್ರಯೋಗಕ್ಕೆ ಮುಂದಾಗಿದ್ದು ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋ ಪ್ರಶ್ನೆಗೆ ಮುಂದಿನ ದಿನದಲ್ಲಿ ಉತ್ತರ ಸಿಗಬೇಕಿದೆ. ಜಗದೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ರಾಮನಗರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.